ಈ ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ಜೋರು ಮಟ್ಟದಲ್ಲಿ ಚರ್ಚೆಗಳು, ನಾಯಕರು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸರ್ಕಾರ ಏನು ಬೀಳಲಿಕ್ಕಿಲ್ಲ. ಯಾಕೆ ಸಿದ್ದರಾಮಯ್ಯವರು ಗಟ್ಟಿಯಾಗಿ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷಣ ನಮ್ಗೇನು ಕಾಣ್ತಲ್ಲ. ಮಹಾರಾಷ್ಟ್ರ ಮಾದರಿಯಲ್ಲಿ ಬೀಳುತ್ತೆ. ಸತೀಶ್ ಮಳೆ ಬೀಳ್ಬೋದು, ಸರ್ಕಾರ ಏನು ಬೀಳುವ ಚಾನ್ಸ್ ಮಳೆ ಬೇಕಾದ್ರೆ ಬೀಳ್ಬೋದು. ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಏಕನಾಥ್ ಶಿಂದೆ ಆಗ್ತಾರೆ. ಆ ಥರ ಏನಿಲ್ಲ. ಇಲ್ಲ, ಅವ್ರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಸತೀಶ್ ಭಾಳ ಒಳ್ಳೆ ಸಂಬಂಧ ಇದೆ. ಅದು ಯಾರು ಇದನ್ನ ಮಾಡ್ಲಿಕ್ಕೆ ಹಂಗೆ ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ರು ಆಗಲಿ, ಅದು ಖರ್ಗೆ ಅವ್ರು ಆಗಲಿ, ಯಾರು ಬೇಕಾದ್ರೂ ಆಗಲಿ. ಈಗ ಇಂಡಿಯಾ ಒಕ್ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ, ಸರ್ಕಸ್ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ಆದರೆ ದೇವ್ರು ನೋಡಿ, ಅವರು ಪಾಪ ಎಷ್ಟು 40-50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದರು. ಅವ್ರದ್ದು ನಸೀಬದಲ್ಲಿ ಬರ್ದಿದ್ರೆ ಆಗ್ಬೋದು. ಸರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಕೊಡಬೇಕನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಅದು ನೋಡ್ಬೇಕ್ರ ಮುಂದೆ ಅವರು ಕಾಂಗ್ರೆಸ್ ಹೈಕಮಾಂಡ್. ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನ ಸೀನಿಯರ್ ಅಂತ ಬರ್ಬೋದು. ಈಗ ಏನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಮುಂದೆ ಬರ್ಬೋದು. ಯಾಕಂದ್ರೆ ಅವರು ಸೀನಿಯರ್ ಇರೋದ್ರಿಂದ, ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವ್ರು ಮುಂದೆ ಕೊಡ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ಬೇಕನ್ನುವಂಥದ್ದು ಈ ಭಾಗದ MLAಗಳು ಆಗ್ಬೋದು. ಸೀನಿಯಾರಿಟಿ ಮ್ಯಾಗ ಹಂತಾಗಿ ಕೊಡ್ತಾರೆ. ಈ PW ಮಿನಿಸ್ಟರ್ ಆಗೋದ್ರಿಂದ ಈ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ಥರ ಆಗ್ಬೋದು. ನೀವು ಕ್ಲೈಮ್ ಮಾಡ್ತೀವಿ ಏನಂದ್ರೆ DCM ಆಗಲಿಲ್ಲ, ಮತ್ತು ಆದ್ರೆ ಮತ್ತೆ ಯಾರು ಬೇಡ ಅಂತ ಬರಲಿಲ್ಲ. ಮತ್ತೆ ಆದ್ರೆ ಮತ್ತೆ ಒಳ್ಳೇದನ್ನ ಆಗುತ್ತೆ. ಈ ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ಜೋರು ಮಟ್ಟದಲ್ಲಿ ಚರ್ಚೆಗಳು, ನಾಯಕರು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸರ್ಕಾರ ಏನು ಬೀಳಲಿಕ್ಕಿಲ್ಲ. ಯಾಕೆ ಸಿದ್ದರಾಮಯ್ಯವರು ಗಟ್ಟಿಯಾಗಿ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷಣ ನಮ್ಗೇನು ಕಾಣ್ತಲ್ಲ. ಮಹಾರಾಷ್ಟ್ರ ಮಾದರಿಯಲ್ಲಿ ಬೀಳುತ್ತೆ. ಸತೀಶ್ ಮಳೆ ಬೀಳ್ಬೋದು, ಸರ್ಕಾರ ಏನು ಬೀಳುವ ಚಾನ್ಸ್ ಮಳೆ ಬೇಕಾದ್ರೆ ಬೀಳ್ಬೋದು. ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಏಕನಾಥ್ ಶಿಂದೆ ಆಗ್ತಾರೆ. ಆ ಥರ ಏನಿಲ್ಲ. ಇಲ್ಲ, ಅವ್ರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಸತೀಶ್ ಭಾಳ ಒಳ್ಳೆ ಸಂಬಂಧ ಇದೆ. ಅದು ಯಾರು ಇದನ್ನ ಮಾಡ್ಲಿಕ್ಕೆ ಹಂಗೆ ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ರು ಆಗಲಿ, ಅದು ಖರ್ಗೆ ಅವ್ರು ಆಗಲಿ, ಯಾರು ಬೇಕಾದ್ರೂ ಆಗಲಿ. ಈಗ ಇಂಡಿಯಾ ಒಕ್ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ, ಸರ್ಕಸ್ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ಆದರೆ ದೇವ್ರು ನೋಡಿ, ಅವರು ಪಾಪ ಎಷ್ಟು 40-50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದರು. ಅವ್ರದ್ದು ನಸೀಬದಲ್ಲಿ ಬರ್ದಿದ್ರೆ ಆಗ್ಬೋದು. ಸರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಕೊಡಬೇಕನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಅದು ನೋಡ್ಬೇಕ್ರ ಮುಂದೆ ಅವರು ಕಾಂಗ್ರೆಸ್ ಹೈಕಮಾಂಡ್. ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನ ಸೀನಿಯರ್ ಅಂತ ಬರ್ಬೋದು. ಈಗ ಏನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಮುಂದೆ ಬರ್ಬೋದು. ಯಾಕಂದ್ರೆ ಅವರು ಸೀನಿಯರ್ ಇರೋದ್ರಿಂದ, ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವ್ರು ಮುಂದೆ ಕೊಡ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ಬೇಕನ್ನುವಂಥದ್ದು ಈ ಭಾಗದ MLAಗಳು ಆಗ್ಬೋದು. ಸೀನಿಯಾರಿಟಿ ಮ್ಯಾಗ ಹಂತಾಗಿ ಕೊಡ್ತಾರೆ. ಈ PW ಮಿನಿಸ್ಟರ್ ಆಗೋದ್ರಿಂದ ಈ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ಥರ ಆಗ್ಬೋದು. ನೀವು ಕ್ಲೈಮ್ ಮಾಡ್ತೀವಿ ಏನಂದ್ರೆ DCM ಆಗಲಿಲ್ಲ, ಮತ್ತು ಆದ್ರೆ ಮತ್ತೆ ಯಾರು ಬೇಡ ಅಂತ ಬರಲಿಲ್ಲ. ಮತ್ತೆ ಆದ್ರೆ ಮತ್ತೆ ಒಳ್ಳೇದನ್ನ ಆಗುತ್ತೆ.